ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಭಾನುವಾರ ಮಾಡಿಕೊಳ್ಳುವ ಪರಿಹಾರದ ಬಗ್ಗೆ ತಿಳಿಸ್ತಾ ಇದ್ದೀನಿ. ಭಾನುವಾರ ಅಂದರೆ ನಮಗೆ ಈ ದಿನ ಇನ್ನೂ ವಿಶೇಷವಾಗಿ ಭಾನು ಸಪ್ತಮಿ ಅಂದರೆ ಸಪ್ತಮಿ ಬಂದಿದೆ. ಭಾನುವಾರ ಬಂದರೆ ನಾವು ಭಾನು ಸಪ್ತಮಿ ಅಂತ ಕೂಡ ಕರಿತೀವಿ. ಉತ್ತರ ಆಷಾಢ ನಕ್ಷತ್ರ ಕೂಡ ಇದರ ಜೊತೆ ಇದೆ. ಇದು ಎಲ್ಲವೂ ಕೂಡ ಹೊರತುಪಡಿಸಿದ್ರೆ ಭಾನುವಾರನೇ ಮಾಡಿಕೊಳ್ಳುವ ಪರಿಹಾರದ ಬಗ್ಗೆ ತಿಳಿಸ್ತಾ ಇದ್ದೀನಿ. ಭಾನುವಾರ ಅಂದರೆ ನಮಗೆ ಒಂದು 5 ಅಮಾವಾಸ್ಯೆಗಳನ್ನು ಸೇರಿಸಿದ್ರೆ ಏನು ಪವರ್ ಇರುತ್ತೋ ಅಷ್ಟು ಪವರ್ ಇರುತ್ತೆ ಭಾನುವಾರ. ಅದಕ್ಕೋಸ್ಕರ ಅಷ್ಟು ಶಕ್ತಿದಾಯಕವಾದ ಒಂದು ದಿನ ಆಗಿರೋದ್ರಿಂದ ಭಾನುವಾರವನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಎಲ್ಲರೂ ಕೂಡ ಪ್ರತಿದಿನ ಕೆಲಸಕ್ಕೆ ಅಂತ ಹೋಗಿರ್ತಾರೆ. ನಾವು ಆ ಕೆಲಸದ ಒತ್ತಡಗಳಲ್ಲಿ ಮನೆಯಲ್ಲಿರುವಂಥವರು ಮಕ್ಕಳನ್ನ, ಹಿರಿಯರನ್ನ, ಸ್ಕೂಲು ಕಾಲೇಜ್ಗೆ ಹೋಗುವಂಥ ಮಕ್ಕಳನ್ನ ನೋಡ್ಕೊಳ್ತಾ ಇರ್ತಾರೆ. ಪ್ರತಿಯೊಬ್ಬರಿಗೂ ಕೂಡ ತುಂಬಾ ಕಷ್ಟಪಡ್ತಾ ಇರ್ತಾರೆ. ವಾರದಲ್ಲಿ ಒಮ್ಮೆ ಆದರೂ ನಾವು ಭಾನುವಾರ ತುಂಬ ರಿಲ್ಯಾಕ್ಸ್ ಆಗಿ ಇರಬೇಕು ಅಂತಂದ್ಬಿಟ್ಟು ಬಯಸುವಂಥವರು ಜಾಸ್ತಿ ಜನ ಇರ್ತಾರೆ. ನೀವು ಇದನ್ನು ಮಾಡ್ಕೊಳ್ಳೋದಕ್ಕೆ ಯಾವುದು ಅಷ್ಟೇ ನಿಯಮ ಇಲ್ಲ ಸ್ನೇಹಿತರೆ. ವೆರಿ ಪವರ್ಫುಲ್ ರೆಮಿಡಿ ಅಂತ ತಿಳಿಸ್ತಾ ಇದ್ದೀನಿ. ಇದನ್ನು ರಾತ್ರಿ ಮಲಗುವಾಗ ನಾವು ಮಾಡ್ಕೊಳ್ಬೇಕು. ರಾತ್ರಿ ನಾವು ನಿದ್ದೆ ಮಾಡೋದಕ್ಕೆ ಮುಂಚೆ ಈ ಪರಿಹಾರವನ್ನು ಮಾಡಿಕೊಂಡಾಗ ಯಾವಾಗಲೂ ಅಷ್ಟೇ ನಾವು ರಾತ್ರಿ ಮಲಗುವಾಗ ಟಿ ವಿ ನೋಡ್ತಾ ಅಥವಾ ಮೊಬೈಲ್ ನೋಡ್ತಾ ಹಾಗೆ ಮೊಬೈಲನ್ನು ಪಕ್ಕದಲ್ಲಿಟ್ಕೊಂಡು ನಾವು ಏನೂ ಒಂದು ಥಿಂಕ್ ಮಾಡದೆ ಮಲ್ಕೊಂಡ್ಬಿಡ್ತೀವಿ. ಅಂದರೆ ನಮಗೆ ಈ ದಿನ ಏನಾಯಿತು ಅಥವಾ ನಮಗೆ ಏನು ಬೇಕು ಇದನ್ನೆಲ್ಲವೂ ಕೂಡ ಒಂದು 5 ನಿಮಿಷನಾದರೂ ನಮ್ಮ ಮನಸ್ಸಲ್ಲಿ ಅದನ್ನು ಒಂದು ರೀಕಾಲ್ ಮಾಡ್ಕೊಳ್ತಾ ಮಲ್ಕೊಂಡಾಗ ಪಾಸಿಟಿವ್ ಆಗಿ, ನೆಗೆಟಿವ್ ಆಗಿ ಅಲ್ಲ ಸ್ನೇಹಿತರೆ. ಯಾರು ಪಾಸಿಟಿವ್ ಆಗಿ ಒಂದು 5-10 ನಿಮಿಷ ಈ ಥರ ಹೇಳ್ಕೊಂಡು ಮಲ್ಕೊಳ್ತಾರೋ ಅವ್ರಿಗೆ ಪಕ್ಕ ಅವ್ರಿಗೇನು ಕೇಳ್ಕೊಂಡು ಮಲ್ಕೊಳ್ತಾರೋ ಅದು ರಿಸಲ್ಟು ಅದೇ ರೀತಿ ಬರುತ್ತೆ. ಎಷ್ಟೋ ಜನಕ್ಕೆ ಇದೇ ಥರನೇ ಆಗಿರೋದು. ಯಾಕೆ ಅಂದರೆ ಸಬ್ಕಾನ್ಷಿಯಸ್ ಮೈಂಡ್ ಅನ್ನೋದು ಅದಕ್ಕೆ ನಾವು ಹೇಳ್ತೀವಿ. ಹೇಳಿದಾಗ ಅದು ಒಂದೊಂದು ಮಾತು ಕೂಡ ನಮ್ಮ ಬ್ರೈನ್ಗೆ ಆ ಒಂದು ಲೆಕ್ಕ ಅನ್ನೋದು ಹೇಳ್ತಾ ಇರುತ್ತೆ. ಇದರ ಬಗ್ಗೆ ಎಚ್ಚರಿಕೆ ಅನ್ನೋದು ಕೊಡ್ತಾ ಇರುತ್ತೆ. ನಿದ್ದೆ ಮಾಡಿದಾಗ ಸಬ್ಕಾನ್ಷಿಯಸ್ ಮೈಂಡ್ ಅನ್ನೋದು ತುಂಬಾ ಅಲರ್ಟ್ ಆಗಿರುತ್ತೆ. ಆಗ ನಾವು ಏನು ಕೇಳ್ಕೊಂಡಿರ್ತೀವಿ ಅಂದರೆ ನಮಗೆ ಇಷ್ಟು ದುಡ್ಡು ಬೇಕು. ಮನುಷ್ಯನಿಗೆ ದುಡ್ಡು ಅನ್ನೋದು ಎಷ್ಟು ಮುಖ್ಯ ಅಂದರೆ ಪ್ರತಿಯೊಂದಕ್ಕೂ ಸ್ನೇಹಿತರೆ ದುಡ್ಡು ಬೇಕೇ ಬೇಕು. ದುಡ್ಡಿಲ್ಲ ಅಂದರೆ ಈಗ ಎಷ್ಟು ಕಷ್ಟ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಇದರ ಬಗ್ಗೆ ಚೆನ್ನಾಗೇ ಅರಿವು ಇರುತ್ತೆ. ಆದ ಕಾರಣ ನಾವು ಈ ಪರಿಹಾರಗಳನ್ನು ತುಂಬ ಮುಖ್ಯವಾಗಿ ತಗೊಳ್ಬೇಕಾಗುತ್ತೆ. ಇಷ್ಟೇ ನಾವು ದುಡಿತಾ ಇದ್ದರೂ ಕೂಡ ಕೆಲವೊಂದು ಬಾರಿ 6ಕ್ಕೆ ಹತ್ತಲ್ಲ, 3ಕ್ಕೆ ಇಳಿಯಲ್ಲ. ಯಾವಾಗಲೂ ಒಂದು 100 ರೂಪಾಯಿ ಎಕ್ಸ್ಟ್ರಾ ಬಂತು ಅಂದ್ಕೊಳ್ಳಿ, 500 ರೂಪಾಯಿ ಖರ್ಚು ಇರುತ್ತೆ. ಉಳಿತಾಯ ಅನ್ನೋದು ಇರೋದಿಲ್ಲ. ಮನೆಯಲ್ಲಿ ಯಾರು ದುಡಿತಾ ಇರ್ತಾರೆ ನೋಡಿ ಅವರ ಕೈ ಬಲ ಇರೋದಿಲ್ಲ. ಅಂದರೆ ಎಷ್ಟು ದುಡಿತಾ ಇದ್ದರೂ ಕೂಡ ಸಾಲ ಜಾಸ್ತಿ ಆಗುತ್ತೆ, ಆದಾಯ ಅನ್ನೋದು ಇರೋದಿಲ್ಲ. ಅವರ ಮನೆಯಲ್ಲಿ ಅಭಿವೃದ್ಧಿ ಅನ್ನೋದು ಇರೋದಿಲ್ಲ. ತುಂಬ ಜನರು ನೋಡ್ತಾ ಇರಬಹುದು ನಾವು. ಒಂದು 5 ವರ್ಷ, 10 ವರ್ಷ, 15 ವರ್ಷ ಇದೇ ಥರನೇ ಯಾವಾಗಲೂ ಒಂದು ಬದಲಾವಣೆ ಅನ್ನೋದೇ ಇರೋದಿಲ್ಲ. ಹಾಗೆ ಯಾವ ಥರ ಇರ್ತಾರೋ ಅದೇ ಥರನೇ ಇರ್ತಾರೆ. ಅಂದರೆ ಅವರ ಮನೆ ಅಭಿವೃದ್ಧಿ ಅನ್ನೋದು ಆಗಿರೋದಿಲ್ಲ. ಸ್ವಂತವಾಗಿ ಮನೆಗಳು ಇರೋದಿಲ್ಲ. ಬಾಡಿಗೆ ಮನೆಗಳಲ್ಲಿ ಇರುವಂಥದ್ದು ಅಥವಾ ಅದೇ ಕೆಲಸ ಇರುವಂಥದ್ದು. ಜಾಸ್ತಿ ಸಂಬಳ ಅನ್ನೋದು ಇರೋದಿಲ್ಲ. ಏನೋ ಒಂಥರ ನಮಗೆ ತುಂಬ ಕಷ್ಟ, ಹೇಳ್ಕೊಳ್ಳೋದಕ್ಕೂ ಆಗೋದಿಲ್ಲ, ಹಾಗೆ ಬಿಡೋದಕ್ಕೂ ಆಗೋದಿಲ್ಲ. ಆ ಥರ ಸಮಸ್ಯೆಗಳನ್ನು ಪಡ್ತಾ ಇರ್ತೀವಿ. ಅಂತಹ ಸಂದರ್ಭಗಳಲ್ಲಿ ಈ ಪರಿಹಾರಗಳನ್ನು ಮಾಡಿಕೊಳ್ಬೇಕು. ಇದನ್ನು ನೀವು ಭಾನುವಾರ ಮಾತ್ರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಭಾನುವಾರ ಅಂದರೆ ನಮಗೆ 5 ಅಮಾವಾಸ್ಯೆಗಳಿಗೆ ಸಮ ಅಂತ ನಾನು ಆವಾಗಲೇ ಹೇಳಿದೆ. ಅಮಾವಾಸ್ಯೆ ಅನ್ನೋದು ಎಷ್ಟು ಶಕ್ತಿದಾಯಕವಾಗಿರುತ್ತೆ. ಕೆಲವೊಬ್ಬರು ಭಯಪಡ್ತಾರೆ. ಅಂದರೆ ಅಂತಹ ಸಂದರ್ಭಗಳಲ್ಲಿ ಅವ್ರಿಗೆ ಏನೋ ಒಂಥರ ಜಗಳ ಆಗೋದು, ಕಷ್ಟ, ನೆಮ್ಮದಿ ಇಲ್ಲದೆ ಏನೋ ಒಂಥರ ಇರುತ್ತೆ. ಅಂಥ ಫೀಲ್ ಕೂಡ ಆಗ್ತಾ ಇರುತ್ತೆ. ಅಂದರೆ ಅವ್ರಿಗೇನೆ ಗೊತ್ತಿಲ್ಲದೆ ಅವರ ಫ್ರೆಂಡ್ಸ್ ಆಗಿರಬಹುದು, ಸಂಬಂಧಿಕರಾಗಿರಬಹುದು, ಕಣ್ಣು ದೃಷ್ಟಿ ಅನ್ನೋದು, ನರದೃಷ್ಟಿ ಅನ್ನೋದು ಎಷ್ಟು ಕೆಟ್ಟದ್ದಾಗಿರುತ್ತೆ ಅಂದರೆ ಸಮಸ್ಯೆಗಳು ತುಂಬಾ ಆಗಿಬಿಡುತ್ತೆ ಸ್ನೇಹಿತರೆ. ಯಾರಿಗೆ ನರದೃಷ್ಟಿ ಜಾಸ್ತಿ ಬೀಳುತ್ತೋ ನೀವು ಅಬ್ಸರ್ವ್ ಮಾಡಬಹುದು. ನೀವೇನಾದರೂ ವೆಹಿಕಲ್ಸ್ ತಗೊಂಡ್ರೆ ಅಥವಾ ಒಡವೆಗಳು ತಗೊಂಡ್ರೆ ಅಥವಾ ಏನೋ ಮನೆಗೆ ಒಂದು ಪುಟ್ಟದಾಗಿ ತಗೊಂಡು ಬಂದರು, ನಿಮ್ಮ ಮನೆಯಲ್ಲಿ ಏನೋ ಒಂದು ಚೇಂಜ್ ಆದರೂ ಕೂಡ ಈ ಥರ ತುಂಬ ಚೆನ್ನಾಗಿದ್ದಾರೆ, ಅನ್ಯೂನ್ಯವಾಗಿದ್ದಾರೆ, ಇವ್ರ ಮನೆಯಲ್ಲಿ ಯಾವುದೇ ಕಷ್ಟ ಇಲ್ಲ, ತುಂಬ
ಆರೋಗ್ಯವಾಗಿದ್ದಾರೆ, ಈ ಥರ ಎಲ್ಲ ಕೂಡ ಹೇಳ್ಕೊಂಡು ಏನಾದರೂ ಅವ್ರು ಬಂದರೆ ಆಗ ನೀವು ನೋಡಬಹುದು ಆ ಮನೆಯಲ್ಲಿ ಜಗಳ ಕದನ ನೆಮ್ಮದಿ ಇಲ್ಲದೆ ಏನು ದುಡಿತಾ ಇರ್ತಾರೆ, ಇದ್ದಕ್ಕಿದ್ದಂಗೆ ಕೆಲಸಕ್ಕೆ ಹೋಗೋದಿಲ್ಲ, ಇಂಟ್ರೆಸ್ಟ್ ಇರೋದಿಲ್ಲ, ದುಡಿದ್ರೂ ಕೂಡ ಸರಿಯಾಗಿ ಮನೆಗೆ ನೋಡ್ಕೊಳ್ಳದೆ ಇರುವಂಥದ್ದು, ಈ ಥರ ಎಲ್ಲವೂ ನಾವು ನೋಡ್ತಾನೆ ಇರ್ತೀವಿ. ಅಂತಹ ಸಂದರ್ಭಗಳಲ್ಲಿ ನಾವು ರಾತ್ರಿ ಮಲಗುವಾಗ ತುಂಬಾ ವಿಶೇಷತೆ, ಯಾಕಂದರೆ ದಿನ ಪೂರ್ತಿ ಏನಾಯಿತು, ಒಂದು ದಿನ ನಮಗೆ ಕಷ್ಟ ಇರಬಹುದು, ಮತ್ತೊಂದು ದಿನ ಕೂಡ ಕಷ್ಟ ಇರಬಹುದು, ಆದರೆ ಎಲ್ಲ ದಿನಗಳು ಕೂಡ ಕಷ್ಟದ ರೀತಿ ಇರೋದಿಲ್ಲ. ನಾವು ಆ ಕಷ್ಟ ಜಾಸ್ತಿ ಇದ್ದಾಗ ಬರುವಂಥ ಸಂತೋಷದ ಕ್ಷಣಗಳನ್ನು ಮರೆತು ಬಿಡ್ತೀವಿ, ಕನ್ಸಿಡರ್ ಮಾಡೋದಿಲ್ಲ. ಅದಕ್ಕೋಸ್ಕರ ಕಷ್ಟ ಅನ್ನೋದು ಜಾಸ್ತಿ ಅನ್ನೋ ಥರ ನಮಗೆ ಕಾಣಿಸುತ್ತೆ ಸ್ನೇಹಿತರೆ. ಇದನ್ನು ರಾತ್ರಿ ಮಲಗುವಾಗ ನಮ್ಮ ಅಡುಗೆ ಮನೆಯಲ್ಲೇ ನಮಗೆ ಸಿದ್ಧಶಾಸ್ತ್ರಗಳಲ್ಲಿ ನಾನಾ ಥರದ ಎಲ್ಲ ರೀತಿಯಲ್ಲೂ ಕೂಡ ಪ್ರತಿಯೊಂದು ಕಷ್ಟಕ್ಕೂ, ಪ್ರತಿಯೊಂದು ಸಮಸ್ಯೆಗೂ, ಬಾಧೆಗೂ, ಕಣ್ಣೀರಿಗೂ ಒಂದು ಉತ್ತರ ಅನ್ನೋದಿದೆ, ಸೊಲ್ಯೂಷನ್ ಅನ್ನೋದು ಇದೆ. ಚಕ್ಕೆ ಅನ್ನೋದು ಎಲ್ರಿಗೂ ಗೊತ್ತಿರುವಂಥದ್ದು. ಈ ಚಕ್ಕೆಯನ್ನು ನೀವು ತಗೊಂಡು ಒಂದು ಏಂಜಲ್ ನಂಬರ್ಸನ್ನು ನಾನು ಹೇಳ್ತೀನಿ, ನೀವು ಅಬ್ಸರ್ವ್ ಮಾಡಬಹುದು. ನೀವು ಎಲ್ಲಾದರೂ ಹೋಗಬೇಕಾದ್ರೆ, ಪ್ರಯಾಣ ಬೆಳೆಸ್ತಾಯಿದ್ರು, ನಿಮ್ಮ ಮೊಬೈಲ್ ಆಗಿರಬಹುದು ಅಥವಾ ನಿಮ್ಮ ಒಂದು ಟಿ ವಿಯಲ್ಲಾಗಿರಬಹುದು, ವೆಹಿಕಲ್ಸ್ಗಳ ಮೇಲೆ ಎಲ್ಲೋ ಒಂದು ಕಡೆ ಪದೇ 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 ನಿಮಗೇನಾದರೂ ಆ ಏಂಜಲ್ ಸಂಖ್ಯೆಗಳು ಅಂದರೆ ಆ ನಂಬರ್ಸ್ ಅನ್ನೋದು ಕಾಣಿಸ್ತಾ ಇದ್ದಾಗ ನಿಮಗೆ ಕಷ್ಟಗಳು ಕಡಿಮೆ ಆಗುತ್ತೆ. ಎಲ್ಲ ರೀತಿಯ ಒಳ್ಳೆಯ ದಿನಗಳು ನಿಮ್ಮ ಹತ್ತಿರದಲ್ಲೇ ಇದೆ ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ಈಗ ನಮಗೆ ಒಂದು ಚಕ್ಕೆ ಚೆನ್ನಾಗಿರುವಂಥದ್ದನ್ನು ಒಂದು ಚಿಕ್ಕದಾಗಿದ್ದರೂ ಪರವಾಗಿಲ್ಲ ತಗೊಳ್ಳಿ. ದುಡ್ಡು ಕಾಸಿನ ಸಮಸ್ಯೆಗಳು ಜಾಸ್ತಿ ಇರುವಂಥವರು 777 ಅಂತ ಅದ್ರ ಮೇಲೆ ಬರಿಬೇಕು. ಗ್ರೀನ್ ಪೆನ್ನಲ್ಲಿ ಬರ್ಕೊಳ್ಳಿ. ಅಕ್ಕ ಗ್ರೀನ್ ಪೆನ್ ಸಿಗಲೇ ಇಲ್ಲ ಅಕ್ಕ, ನಾವು ಪ್ರಯತ್ನ ಪಟ್ವಿ, ಸ್ಕೆಚ್ ಇದ್ದರೂ ತಗೊಳ್ಬಹುದು, ಅಥವಾ ಇಲ್ಲ ಅಂದರೆ ನೀವು ಬಿಡೋದಕ್ಕೆ ಹೋಗ್ಬೇಡಿ. ಬ್ಲ್ಯಾಕ್ ಪೆನ್ನು ಬಿಟ್ಟು ಬೇರೆ ಎಲ್ಲ ಪೆನ್ನುಗಳ ಕಲರ್ ಯಾವುದೇ ಇದ್ದರೂ ಪರವಾಗಿಲ್ಲ ತಗೊಳ್ಳಿ, ತೊಂದರೆ ಇಲ್ಲ, ಮಾಡ್ಕೊಳ್ಬಹುದು. ನಮಗೆ ಕೆಲವೊಂದು ಬಾರಿ ಇದೇ ಥರದ್ದೇ ಇರಬೇಕು ಅನ್ನೋದಕ್ಕಿಂತನೂ ನಮ್ಮ ನಂಬಿಕೆ ಅನ್ನೋದು ದೃಢವಾಗಿದ್ದಾಗ ಏನಿರಲಿ ಬಿಡಲಿ, ನಂಬಿಕೆ ಅನ್ನೋದು ಗೆಲ್ಲಿಸುತ್ತೆ ನಮ್ಮನ್ನು ಸ್ನೇಹಿತರೆ. ಅದಕ್ಕೋಸ್ಕರ 777 ಅಂತ ಬರ್ಕೊಂಡು ಇದನ್ನು ಗಮನದಲ್ಲಿ ನೀವು ಮೊದಲು ಇಟ್ಕೊಂಡ್ಬಿಡಿ. ರಾತ್ರಿ ಮಲಗುತ್ತೀರಲ್ವ, ಅಂತಹ ಸಂದರ್ಭಗಳಲ್ಲಿ ವಾಕಿಂಗ್ ಹೋಗಿ ಬರುವಂಥದ್ದು, ಟಿ ವಿ ನೋಡುವಂಥದ್ದು, ಕೆಲವೊಂದು ಹ್ಯಾಬಿಟ್ಸ್ ಅನ್ನೋದು ನಮಗೆ ರಾತ್ರಿ ಇರುತ್ತೆ. ಅದನ್ನೆಲ್ಲ ಮಾಡಿ ಮುಗಿಸಿ ರಾತ್ರಿ ಇನ್ನೇನು ಡೈರೆಕ್ಟ್ ಮಲಗ್ತೀವಿ ಅನ್ನುವಾಗ ಮಾತ್ರ ಈ ಪರಿಹಾರವನ್ನು ಮಾಡ್ಕೊಳ್ಳಿ. ಇದನ್ನು ನೀವು ಮಾಡಿಬಿಟ್ಟು ಮತ್ತೆ ಮೊಬೈಲ್ ನೋಡಿಕೊಂಡು ಟೈಮನ್ನು ಸ್ಪೆಂಡ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ನೀವು ಎಷ್ಟೊತ್ತು ನೋಡ್ತೀರೋ ನೋಡಿಬಿಟ್ಟಿದ್ದೆ, ಪರಿಹಾರವನ್ನು ಮಾಡ್ಕೊಂಡಿದ್ದ ತಕ್ಷಣ ತಲೆದಿಂಬಿನ ಕೆಳಗೆ ಇಟ್ಕೊಂಡು ಮಾತ್ರ ಮಲ್ಕೊಂಡು ಬಿಡಬೇಕು. ಬೇರೆ ಸಮಯನ ನೀವು ವ್ಯರ್ಥ ಮಾಡೋದಕ್ಕೆ ಹೋಗಬೇಡಿ. 777 ಅಂತ ಬರೀತಿರಲ್ವ, ನಿಮ್ಮ ಮನಸ್ಸಿನ ಕೋರಿಕೆ ಸಮಸ್ಯೆ ಏನೇ ಇರಬಹುದು ಅದನ್ನು ಹೇಳಿಕೊಂಡು ತಲೆದಿಂಬಿನ ಕೆಳಗೆ ಇಟ್ಟು ಮಲಗಿ. ಆಮೇಲೆ ಅದನ್ನು ಒಂದು 3 ದಿನ ಇಟ್ಕೊಂಡು ಮಲಗಿ. 3 ದಿನ ಕಂಪ್ಲೀಟ್ ಆದಮೇಲೆ ಅದನ್ನು ತಗೊಂಡೋಗಿದ್ದೆ ಯಾರು ತುಳಿದೇ ಇರುವ ಪ್ರದೇಶದಲ್ಲಿ ಇದನ್ನು ನೀಟಾಗಿ ಹಾಕ್ಬಿಟ್ಟು ಬರಬೇಕು ಸ್ನೇಹಿತರೆ. ಈ ಥರ ನೀವು ಭಾನುವಾರದ ದಿನಗಳಲ್ಲಿ ಮಾಡ್ಕೊಳ್ಳಿ. 3 ದಿನ ಮಾಡಿ ಆದಮೇಲೆ ಮತ್ತೆ ಅದನ್ನು ತಗೊಂಡೋಗಿ ಹಾಕಿ. ನಿಮ್ಮ ಜೀವನದಲ್ಲಾಗುವ ಬದಲಾವಣೆಗಳು, ಮಿರಾಕಲ್ಸ್ ನಿಮಗೆ ಅದ್ಭುತ, ಆಶ್ಚರ್ಯ ಎಲ್ಲವನ್ನು ತಂದುಕೊಡುತ್ತೆ, ನೋಡಬಹುದು ಇಷ್ಟೇ ಸುಲಭವಾಗಿ. ಧನ್ಯವಾದಗಳು.